ಆಂಟ್ರಪ್ರಿನರ್ ಬಿಸ್ನೆಸ್ ಮ್ಯಾನ್ ಏನು ಆಗಿರ್ತಾರೆ, ಏನು ನೀವು ಒಂದು 3 ಸೀಕ್ರೆಟ್ ಇಫ್ ಯು ಕ್ಯಾನ್ ಶೇರ್? ಅಂಗಡಿ ಮತ್ತು ಮನೆ ಎರಡೂ ಒಂದೇ ಕಡೆ ಇರ್ತಾ ಇತ್ತು. ನಮ್ಮಲ್ಲಿ ಹೇಳ್ತಾರೆ ಉಪ್ಪುಂದ ಅಂತ ಕೇಳಿದ್ರೆ ಪಪ್ಪುಂದಿ ಅಂತಾರೆ. ಅಕಸ್ಮಾತ್ ಸಾಲ ವಾಪಸ್ ಕೊಡದೇ ಇದ್ದರೆ ಕೊಡ್ಬೇಕಾದ್ರೆ ಬಾಕಿ ದುಡ್ಡೆಲ್ಲ ಬಂದಿದೆ ಅಂತ ಬರ್ಕೊಡ್ತೀನಿ, ಇಟ್ಕೊಪ್ಪ ಅಂತ ರಸೀದಿ ಹಾಕ್ಕೊಡ್ತೀನಿ. ಅವನೇ ಒಂದು 2 ತಿಂಗಳು 3 ತಿಂಗಳು ಬೇಜಾರಾಗಿ ತೊಗೊಂಬಂದು ಕೊಡ್ತಾನೆ. ನಮ್ಮ ನೆಕ್ಸ್ಟ್ ಜನ್ರೇಷನ್ನು ದೇ ಆರ್ ನಾಟ್ ಕಮಿಂಗ್ ಟು ಬಿಸ್ನೆಸ್. ಹೌದಾ? ಹೌದು. ಈ ಆರ್ಯ ವೈಶ್ಯ ಕಮ್ಯುನಿಟಿ ನೀವು ಹೇಳಿದ ಹಾಗೆ ಒಂದು ಬಿಸ್ನೆಸ್ ಕಮ್ಯುನಿಟಿ ಬೇಸಿಕಲಿ. ಈಗ ಬಿಸ್ನೆಸ್ ಅಂದರೆ ಎಲ್ಲ ಬಿಸ್ನೆಸ್ ಅಂದ ತಕ್ಷಣ ನಮ್ಮ ಜನಕ್ಕೆ ಭಯ ಆಗುತ್ತೆ. ಆ್ಯಕ್ಚುಲಿ ಭಾಳಷ್ಟು ಜನರಿಗೆ ಬಿಸ್ನೆಸ್ ನಮಗಲ್ಲ, ನಾವೇನಿದ್ರು ಕೆಲಸ ಮಾಡೋಣ ಅಂತ ಅನ್ನೋ ಥರದ್ದಾಗುತ್ತೆ. ನಿಮ್ಮ ಪ್ರಕಾರ ನಿಮ್ಮ ಒಂದು ಕಮ್ಯುನಿಟಿ ಬಿಸ್ನೆಸ್ ಸಕ್ಸಸ್ಫುಲ್ ಒಂದು ಆಂಟ್ರಪ್ರಿನರ್ ಬಿಸ್ನೆಸ್ ಮ್ಯಾನ್ ಏನು ಆಗಿರ್ತಾರೆ, ಏನು ನೀವು ಒಂದು 3 ಸೀಕ್ರೆಟ್ ಇಫ್ ಯು ಕ್ಯಾನ್ ಶೇರ್? ಸರ್, ಇವಾಗ ನೀವು ಯಾವುದೇ ಊರಿಗೆ ಹೋಗಿ ಯಾವುದೇ ಹಳ್ಳಿಗೆ ಹೋಗಿ ಒಂದು ಶೆಟ್ರ್ ಅಂಗಡಿ ಇರುತ್ತೆ. ಶೆಟ್ರ್ ಅಂಗಡಿ ಅಂತ ಇದ್ದೇ ಇರುತ್ತೆ. ಹೌದೌದು. ಅಲ್ಲಿ ಅವರು ಎಷ್ಟು ವ್ಯಾಪಾರ ಮಾಡ್ಬೋದು, ದಿನಕ್ಕೆ 500-1000 ಮಾಡ್ಬೋದು. ಈವನ್ ದೆನ್ ದೇ ಆರ್ ಕೀಪಿಂಗ್. ಆಮೇಲೆ ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಕಮ್ಯುನಿಟಿಯವರು ಎಲ್ಲೆಲ್ಲಿ ಅಂಗಡಿ ಇಟ್ಟಿದ್ದಾರೋ ಆ ಏರಿಯಾದಲ್ಲಿ ಕೂಡ ಅಲ್ಲಿ ಯಾರೋ ಬರ್ತಾರೆ, ಅಪ್ಪ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ನಂಗೆ ಕೊಡಪ್ಪ, ಸಾಲ ಕೊಡ್ತಾ ಇದ್ದಾರೆ. ಮುಂಚೆಯಿಂದ ನಮ್ಮಲ್ಲಿ ಬಂದಿರೋದು. ಎಲ್ಲೇ ನಮ್ಮಲ್ಲಿ ಹೇಳಬೇಕು ಅಂದರೆ ಎಲ್ಲ ವ್ಯಾಪಾರದಲ್ಲೂ ಮುಂಚೆಯಿಂದ ನಮ್ಮವರಿದ್ದಾರೆ. ಎಲ್ಲ ಕಡೆನೂ ಅದು ಕನ್ಸಿಡ್ರೇಷನ್ ಇದೆ. ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಕನ್ಸಿಡ್ರೇಷನ್ ಇದೆ. ಇವಾಗ ನೀವು ಒಂದು ಸಣ್ಣ ಹಳ್ಳಿ, ಒಂದು 50 ಮನೆ ಇದೆ ಅಂದರೂ ಕೂಡ ಅಲ್ಲೊಂದು ಶೆಟ್ಟಿ ಅಂಗಡಿ, ಒಂದು ಕಿರಾಣಿ ಅಂಗಡಿ ಇರುತ್ತೆ. ಎಲ್ಲರೂ ಮಾಡ್ತಾರೆ. ಅದು ಅಲ್ಲೇ. ಆಮೇಲೆ ಏನು ಅಂದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಂಚೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಮತ್ತು ಅಂಗಡಿ ಮತ್ತು ಮನೆ ಎರಡೂ ಒಂದೇ ಕಡೆ ಇರ್ತಾಯಿತ್ತು. ಓಕೆ. ಅದು ಬೆಳಗ್ಗೆ ನಾವು 6:30-7 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಓಪನ್ ಇರೋದು. ಸೊ ಅದು ಏನು ಅಂದರೆ ವ್ಯಾಪಾರಕ್ಕೆ ಎಲ್ಲರೂ ಇವಾಗ ಮುಂಚಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಬಂದು ಅಂಗಡಿ ಓಪನ್ ಮಾಡಿದ್ರೆ 6:30ಗೆ 9 ಗಂಟೆ ಅಷ್ಟೊತ್ತಿಗೆ ಅವ್ರ ಹೆಂಡತಿ ಬಂದು ಕೂತ್ಕೊತಾ ಇದ್ದರು. ಇವ್ರು ಹೋಗಿ ಸ್ನಾನ, ಊಟ, ಟಿಫನ್ ಎಲ್ಲ ಮಾಡ್ಕೊಂಡು ಅವ್ರು ಬಂದು ಕೂತ್ಕೊಳ್ಳೋರು. ಇದೇ ಥರ ಮನೆಯಲ್ಲ ಎಂಟೈರ್ ಫ್ಯಾಮಿಲಿ ಯೂಸ್ ಟು ರನ್ ದ ಬಿಸ್ನೆಸ್. ಆಮೇಲೆ ಅವ್ರು ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇರೋರೆಲ್ಲ ಸಾಹುಕಾರರಲ್ಲ. ಶೆಟ್ರಲ್ಲಿ ಇವಾಗ ನಮ್ಮ ಕಮ್ಯುನಿಟಿಲಿ ತೊಗೊಂಡ್ರೆ ವಿ ಕ್ಯಾನ್ ಸೇ 80% ಆಫ್ ಅವರ್ ಕಮ್ಯುನಿಟಿ ಈಸ್ ಆ್ಯಾವ್ರೇಜ್ ಪೀಪಲ್. ಇಟ್ ಈಸ್ ನಾಟ್ ದಟ್ ಎಬೋವ್ ಆ್ಯಾವ್ರೇಜ್ ಇಲ್ಲ, ಆ್ಯಾವ್ರೇಜ್ ಪೀಪಲ್. ಹ್ಯಾಂಡ್ ಟು ಮೌತ್ ಆಗುತ್ತೆ. ಈವನ್ ದೆನ್ ದೇ ಆರ್ ಸ್ಯಾಟಿಸ್ಫೈಡ್. ಆಮೇಲೆ ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಕ್ವಾಲಿಟಿ ಆಫ್ ಅವರ್ ಕಮ್ಯುನಿಟಿ ಈಸ್ ವಿ ನೆವರ್ ಗೋ ಆ್ಯಂಡ್ ಆಸ್ಕ್ ಎನಿಬಡಿ ಮನಿ. ಅಂದರೆ ನನಗಿಲ್ಲ, ದುಡ್ಡಿಲ್ಲ, ನಂಗೆ ಕೊಡಪ್ಪ ಅಂತ ಯಾರೂ ಕೇಳಲ್ಲ. ಓಕೆ. ಅದೊಂದು ಕೇಳೋದಕ್ಕೆ ಅವರಿಗೆ ಮನಸ್ಸೇ ಬರಲ್ಲ. ಯಾರ ಮನೇಲಿ ಯಾರಿಗಾದ್ರು ಹೇಳಿದ್ರೆ ನಂತ ದುಡ್ಡಿಲ್ಲಪ್ಪ, ಯಾರಾದ್ರು ಹೋಗ್ಬಿಟ್ಟು ಸಾಲ ಕೇಳಬೇಕು ಅಂದ್ರೆ ಆಗಲ್ಲ ಅವ್ರ ಕೈಲಿ. ಯಾತಕ್ಕೆ ನಾವು ಬಂದಿರೋದು ಮುಂಚೆಯಿಂದ ನಾವು ಸಾಲ ಕೊಟ್ಟಿರೋರು. ಅದರಿಂದ ದಾನಿಗಳು ಸಾಲ ಕೊಟ್ಟಿರೋದ್ರಿಂದ ಅದು ಏನೂ ಮಾಡಲಿಕ್ಕಾಗಲ್ಲ. ಅದೇ ಥರನೇ ಬಂದಿದ್ದಾರೆ. ನಾವುಗಳೆಲ್ಲ ಮುಂಚೆ ಸಣ್ಣ ಊರುಗಳಲ್ಲಿದ್ದು ಅಲ್ಲಿಂದ ಬೆಂಗಳೂರಿಗೆ ಬಂದು ಅಲ್ಲೇ 100 ವರ್ಷ 120 ವರ್ಷ ಆಗೋಗಿದೆ. ಎಲ್ಲ ವ್ಯಾಪಾರ ಸಣ್ಣದಾಗಿ ವ್ಯಾಪಾರ ಶುರು ಮಾಡಿ ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ವ್ಯಾಪಾರ ಬರೀ ಹಳ್ಳಿಗಳಿರ್ಬೇಕು, ಬರೀ ಕಿರಾಣಿ ಮರ್ಚೆಂಟ್ ಅಂತ ಇದ್ರು. ಇಲ್ಲಿಗೆ ಬಂದ ಮೇಲೆ ಜ್ಯುವೆಲರಿ ಇದ್ದಾರೆ, ಜನರಲ್ ಮರ್ಚೆಂಟ್ಸ್ ಇದ್ದಾರೆ, ಟೆಕ್ಸ್ಟೈಲ್ಸ್ ಇದ್ದಾರೆ, ಆ್ಯಂಡ್ ಇಂಡಸ್ಟ್ರೀಸ್ ಆಲ್ಸೋ ವಿ ಆರ್ ದೇರ್. ಯು ನೇಮ್ ಎನಿ ಇಂಡಸ್ಟ್ರಿ, ವಿ ಆರ್ ಪೀಪಲ್ ಆರ್ ದೇರ್. ಸೊ ಆಮೇಲೆ ಬಟ್ ನಮಗೆ ಇವಾಗ ಒಂದೇ ಒಂದು ಹೊಸ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇವಾಗ ಇಷ್ಟು ದಿನ ನಾವು ಹೇಳ್ತಾ ಇದ್ದಿದ್ದು ನಮ್ಮ ಮಕ್ಕಳೆಲ್ಲನೂ ನಮ್ಮ ತಾತ ಮಾಡಿದ್ರು, ನಮ್ಮ ತಂದೆ ಮಾಡಿದ ವ್ಯಾಪಾರ ನಾನು ಮಾಡಿದೆ ಅಂತ. ಬಟ್ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ದೇ ಆರ್ ನಾಟ್ ಕಮಿಂಗ್ ಟು ಬಿಸ್ನೆಸ್. ಹೌದಾ? ಹೌದು. ಓಕೆ. ದಿಸ್ ಈಸ್ ಎ ಮೇಜರ್ ಪ್ರಾಬ್ಲಮ್ ಫಾರ್ ಅವರ್ ಕಮ್ಯುನಿಟಿ. ಓಕೆ. ಕಮ್ಯುನಿಟಿ ಇನ್ ಸೆನ್ಸ್ ಅವ್ರೇನು ಹೇಳೋದಂದರೆ, ಈ ಮಕ್ಕಳೆಲ್ಲ ಇವಾಗಿನ ಯಂಗ್ಸ್ಟರ್ಸು, ನೀವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ 365 ಡೇಸ್ ವರ್ಕ್ ಮಾಡ್ತೀರಾ. ವಿ ಡೋಂಟ್ ವಾಂಟ್ ಟು ಡೂ ಇಟ್. ಸೊ ವಿ ಡೋಂಟ್ ವಾಂಟ್ ಟು ಡೂ ಇಟ್ ಅಂದರೆ ಇವಾಗ ಬೇರೆ ಕಡೆ ನೋಡ್ತಾರೆ, ಸಾಫ್ಟ್ವೇರ್ಗೆ ಹೋಗೋನು ಬರೀ 6 ದಿನ ಕೆಲಸ ಮಾಡ್ತಾನೆ, 5 ದಿನ ಕೆಲಸ ಮಾಡ್ತಾನೆ. ನಾವು ಯಾಕೆ ಹೋಗಬಾರ್ದು ಅಂತ ಎಜುಕೇಷನ್ ಕೂಡ ಬಹಳಷ್ಟು ಜನ ಭಾಳ ಚೆನ್ನಾಗಿ ಓದಿದ್ದಾರೆ, ಬಹಳಷ್ಟು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇಂಡಿಯಾದಲ್ಲಿದ್ದಾರೆ, ಪರದೇಶಗಳಿಗೂ ಹೋಗಿದ್ದಾರೆ. ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಇವಾಗ ಒಂದು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಸಮಾಜದಿಂದ. ಏನು ಅಂದರೆ, ನಮ್ಮ ಮಕ್ಕಳು ನಮ್ಮ ವ್ಯಾಪಾರಕ್ಕೆ ಬರಬೇಕು ಅಂತ. ಅದರಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಅಂದರೆ ಏನು, ಯಾತಕ್ಕೆ ಇಂಪಾರ್ಟೆಂಟ್ ಅಂತ ಅದನ್ನು ಕೂಡ ಇವಾಗ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದೀವಿ.
ಮುಂಚೆ ಅಂದರೆ ಒಂದು ಮನೇಲಿ 3 ಜನ 4 ಜನ ಮಕ್ಳು ಇರ್ತಾಯಿದ್ರು, ಯಾರೋ ಒಬ್ಬರು ವ್ಯಾಪಾರಕ್ಕೆ ಬರ್ತಾಯಿದ್ರು. ಈಗಿರೋದು ಒಂದು ಮಗು ಇರ್ತಾರೆ, ನ್ಯೂಕ್ಲಿಯಸ್ ಫ್ಯಾಮಿಲಿ ಆದಮೇಲೆ ಆ ಮಗು ಬರದೇ ಹೋದರೆ ಎಂಟೈರ್ ಬಿಸ್ನೆಸ್ ಬಂದು ಮುಂದಿನ ಜನ್ರೇಷನ್ಗೆ ಹೋಗಲ್ಲ. ಕರೆಕ್ಟ್. ಸೊ ದಟ್ ಇಸ್ ಆಲ್ಸೋ ಎ ಪ್ರಾಬ್ಲಮ್ ವಿಚ್ ವಿ ಸಿ ಬಿಕಾಸ್ ಆಫ್ ಅವರ್ ವರ್ಕಿಂಗ್ ಸ್ಟೈಲ್. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಇದು ನೀವು ಜಾಸ್ತಿ ಕಷ್ಟಪಡ್ತಾರೆ ನಾವು ಕಷ್ಟಪಡಲ್ಲ ಅಂತಾರೆ ಇವಾಗಿರೋರು. ಸೊ ಆಗ್ತಾ ಇದೆ. ಬಟ್ ಓವರ್ ಆಲ್ we can say there are a lot of things are happening, not only in regular business, they're also there in software companies ಗಳಿಟ್ಟಿದ್ದಾರೆ. ಇವಾಗ ಬೇಕಾದಷ್ಟು ಹೊಸ ಥರ ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗಳು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಆಗ್ತಾ ಇದೆ. ಸಿ ವಿ ಆರ್ ಸೀಯಿಂಗ್ ಬೋತ್ ಎಂಡ್ಸ್. ಬೋತ್ ಎಂಡ್ಸ್. ಸೊ ನಿಮ್ಮ ಮಕ್ಕಳು ನಿಮ್ಮ ಬಿಸ್ನೆಸ್ ಬರದೇ ಇದ್ರು ಕೂಡ ಇನ್ನೊಂದು ಕಡೆ ಹೋಗಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದಾರೆಲ್ಲ. ದೇ ಬಿಕಮ್ entrepreneurs. Finally they become entrepreneurs. Yes, they are not in a regular way. Only thing is they're not coming to the family business. That is all. But ಎಲ್ಲೋ ಒಂದು ಕಡೆ they're doing a different style of business. That is all. ಸೊ ನನಗೆ ಅರ್ಥ ಆಯಿತು ನೀವು ಹೇಳ್ತಿರ್ಬೇಕಾದ್ರೆ. ನೋಡಿ, ಅಂದರೆ ಯಾಕೆ ಸಕ್ಸಸ್ಫುಲ್ ಅಂತಂದರೆ, ಬೆಳಿಗ್ಗೆ 6 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆ ತನಕ ಅಂತಂದರೆ ಆಮೇಲೆ ಮಧ್ಯದಲ್ಲಿ ಎಲ್ಲೂ ಬಂದ್ ಮಾಡಲ್ಲ. ಹಳ್ಳಿ ಕಡೆ ಬಂದ್ ಮಾಡ್ತಾರೆ, 1:30-2 ಗಂಟೆ 3 ಗಂಟೆಗೆ ಬಂದ್ ಮಾಡಿದರೆ, ಮೈಸೂರಲ್ಲಿ ಕೂಡ ಮಾಡ್ತಾರಂತೆ. ಸಂಜೆ 6 ಗಂಟೆ ತನಕ ಮನೇಲಿ ಇರ್ತಾರೆ, ಮತ್ತೆ ಬರ್ತಾರೆ. ಓಕೆ, ಆ ಒಂದು ಸ್ಟೈಲ್ ಇದೆ. ರೆಗ್ಯುಲರ್ ಅಂದರೆ ಕನ್ಸಿಸ್ಟೆನ್ಸಿ. ಆಮೇಲೆ ನಾನು ಇನ್ನೊಂದು ಬಿಸ್ನೆಸ್ ಕಮ್ಯುನಿಟಿ ಏನೇ ನೀವು ಕೇಳಿದರೂ ಕೂಡ ಅವ್ರು ಇಲ್ಲ ಅಂತ ಹೇಳಲ್ಲ. ನಮ್ಮಲ್ಲಿ ಹೇಳ್ತಾರೆ ಉಪ್ಪುಂದ ಅಂತ ಕೇಳಿದ್ರೆ ಪಪ್ಪುಂದಿ ಅಂತಾರೆ. ಉಪ್ಪಿದೆ ಅಂತ ಬಂದರೆ ಏನಾತ್ರ ಬೇಳೆ ಇದೆ ಅಂತ ಹೇಳ್ತಾರೆ. ಓಕೆ, ಅದು ಒಂದು ಗಾದೆ. ಹಾಂ, ನಮ್ಮಲ್ಲಿ. ಸೊ ಅವ್ನಿಗೆ ಯಾರು ಇಲ್ಲ ಅಂತ ಅನ್ನೋದು ನಮ್ಮಲ್ಲಿ ಇಲ್ಲ. SP ರೋಡಲ್ಲಿ ಹೋದಾಗ ಏನೇ ಇಲ್ಲ ಅಂದ್ರೂ ಕೂಡ ಅವರು ಕೂಡ ತರಿಸ್ತಾರೆ. ಅಲ್ಲೇ ವೇಟ್ ಮಾಡಿ ಅಂತ ಯಾರಿಗೂ ಫೋನ್ ಮಾಡಿ ತರಿಸ್ತಾರೆ. ಆ ಥರ ಇದು ಒಂದು 2ನೇ ಸೀಕ್ರೆಟ್ ನನ್ನ ಪ್ರಕಾರ ಅಲ್ವಾ? ಹೌದು. 3ನೇ ಸೀಕ್ರೆಟ್ ನನ್ನ ಪ್ರಕಾರ ಅಂದರೆ ಕನ್ಸಿಸ್ಟೆನ್ಸಿ. ಬಂದ್ ಮಾಡಲ್ಲ. ಓಕೆ, ಆ ಬಿಸ್ನೆಸ್. ಆಮೇಲೆ ನಾನು ಓದ್ಕೊಂಡ್ರೆ ಹಾಗೆ ತುಂಬ ದೊಡ್ಡ ಮಟ್ಟದ ಲಾಭ ಬರಬೇಕಂತಿಲ್ಲ, ಸಣ್ಣ ಮಟ್ಟದ ಲಾಭ ಬಂದರೂ ಕನ್ಸಿಸ್ಟೆಂಟ್ ಆಗಿ ಬರಬೇಕು ಅಲ್ವಾ? ದಿನ ಲಾಭ ಆಗಬೇಕು. ದೇ ಶುಡ್ ಬಿ ಸೆಲ್ಫ್ ಸಫಿಷಿಯಂಟ್. ಎಸ್. ನಾವು ಹೇಳ್ದಂಗೆ ಇನ್ನೊಬ್ಬರ ಮೇಲೆ ನಾವು ಆಧಾರ ಇರಬಾರ್ದು. ವಿ ಶುಡ್ ಸಪೋರ್ಟ್ ಅನದರ್ ಪರ್ಸನ್. ದಟ್ ಈಸ್ ದಿ ಥಿಂಕಿಂಗ್ ಆಫ್ ಅವರ್ ಕಮ್ಯುನಿಟಿ. ಇನ್ನೊಬ್ಬರಿಗೆ ಸಹಾಯ ಮಾಡೋಣಪ್ಪ, ನನಗೆ ಯಾರು ಮಾಡಬೇಕಾಗಿಲ್ಲ ಅಂತ ಆ ಥರ ಒಂದು ಮನಸ್ಸಿಗೆ ಬಂದಿದೆ ಇವಾಗ. ಎಲ್ಲರೂ ದೇ ಆರ್ ರೆಡಿ ಟು ಸಪೋರ್ಟ್ ಎ ಗುಡ್ ಕಾಸ್. ಎಸ್ಪೆಷಲಿ ಬಿಸ್ನೆಸ್ ಕಮ್ಯುನಿಟಿನಲ್ಲಿ ಇಂಪಾರ್ಟೆಂಟ್ ಅಂದರೆ ಒಂದು ಟ್ರಸ್ಟ್ ವರ್ದಿನೆಸ್. ಈಗ ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡಬೇಕು, ಏನೇ ಮಾಡಬೇಕು ಅಂದರೆ ನೀವು ನಂಬಿಗಸ್ತ್ರ ಅಲ್ವಾ ಅನ್ನೋದು ನನಗೆ ಮ್ಯಾಟ್ರ್ ಆಗುತ್ತೆ. ಅದೇ ಥರ ನೀವು ನನ್ನನ್ನು ಅದೇ ಥರ ನೋಡ್ತೀರಾ. ಈ ನಂಬಿಕೆ ಉಳಿಸ್ಕೊಳ್ಳೋದು, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಕಮ್ಯುನಿಟಿಲಿ ಹೇಗಿದೆ ಅದು? ಸರ್, ಇವಾಗ ಯಾವುದಾದ್ರು ಹೇಳಬೇಕು ಅಂದರೆ ನಂಬಿಕೆ ಯಾವಾಗ ಬರುತ್ತೆ? ನಾವು ಬಿಸ್ನೆಸ್ ಮಾಡಿದಾಗ ವ್ಯಾಪಾರ ಮಾಡ್ತೀವಿ, ನಾವುಗಳೆಲ್ಲ ಮಾಡೋದು ಅಂದರೆ ಹೋಲ್ಸೇಲ್ ಬಿಸ್ನೆಸ್ ನಾನು ಮಾಡ್ತೀನಿ, ಟೆಕ್ಸ್ಟೈಲ್ಸು. ವಿ ಗಿವ್ ಕ್ರೆಡಿಟ್ಸ್. ನಂಬಿಕೆ ಮಾಡಿದ್ರಲ್ಲೇ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್, ನಮ್ಮ ಹತ್ರ ಬಾಂಡ್ ಬರ್ಸ್ಕೊಂಡಲ್ಲ, ಏನೂ ಇಲ್ಲ. ಸಾಲ ಕೊಡ್ತೀವಿ, ಅವ್ನು ವಾಪಸ್ ಕೊಡ್ತಾನೆ ಅಂತ ಗ್ಯಾರಂಟಿ ಇದೆ. ಅವ್ನು ಕೊಡ್ತಾನೆ ಅಂತ ಅದಕ್ಕೋಸ್ಕರ ಕೊಟ್ಟಿದ್ದೀವಿ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಅದೇ ಥರನೇ ಇವಾಗ ನಮ್ಮಲ್ಲಿ ಬಂದು ಯಾವುದು ಗ್ಯಾರಂಟೀಸ್ ಕೇಳಲ್ಲ ಯಾರನ್ನು. ಅವ್ರು ಏನಿರುತ್ತೋ ಅವರಿಗೆ ಯಾವ ಊರಲ್ಲಿ ಯಾವುದಿರುತ್ತೋ ಅದ್ರ ಪ್ರಕಾರ ಅವ್ರು ಹೋಗ್ತಾರೆ ಹೊರತು ಅವ್ರನ್ನ ಜಾಸ್ತಿ ಇದು ಬೇಕು, ಡಾಕ್ಯುಮೆಂಟ್ಸ್ ಬೇಕು, ಹಾಕಬೇಕು. ಇವಾಗ ಬೇರೆ ಕಮ್ಯುನಿಟಿಲಿ ಕೇಳಿದ್ರೆ ಅದೇ ನಾನು ತೊಗೊಂಬಂದು ಕೊಡಪ್ಪ, ನಂಗೆ ಇಟ್ಬಿಟ್ಟು ಹೋಗಪ್ಪ, ನಾನು ಕೊಡ್ತೀನಿ ಬೇಕಾದ್ರೆ ಸಾಲ ಅಂತ. ನಮ್ಮಲ್ಲಿ ಅದಿಲ್ಲ. ಶ್ಯೂರಿಟಿ ಕೊಡು ಅಂತ ನಮ್ಮಲ್ಲಿ ಏನೂ ಕೇಳಲ್ಲ. ಅವ್ರನ್ನ ಗುಣ ನೋಡ್ತಾರೆ. ಏನಪ್ಪ ಇವ್ರು ನಮ್ಮ ಅಂಗಡಿಗೆ ಎಷ್ಟು ದಿನದಿಂದ ಬರ್ತಾಯಿದ್ದಾನೆ, ಏನು ಮಾಡ್ತಾಯಿದ್ದಾನೆ, ನನ್ನ ಹತ್ರ ವ್ಯಾಪಾರ ಮಾಡಿದಾಗ ಕರೆಕ್ಟಾಗಿ ಮಾಡಿದ್ನೋ ಇಲ್ವೋ. ಇಫ್ ಯು ಹಸ್ ಡನ್ ಗುಡ್ ಬಿಸ್ನೆಸ್ ಆ್ಯಂಡ್ ಪೇಮೆಂಟ್ ಕರೆಕ್ಟಾಗಿ ಬಂದಿದ್ದ ನಾವು ಸಾಲ ಕೊಡ್ತೀವಿ. ಅದೇ ನಮ್ಮ ಬಿಸ್ನೆಸ್ಸು. ನಾವು ಸಾಲ ಕೊಟ್ಟರೆ ವ್ಯಾಪಾರ ಆಗೋದು. ಸೊ ಅದರಿಂದ ಆಗ್ತಾ ಇದೆ. ಅಕಸ್ಮಾತ್ ಸಾಲ ವಾಪಸ್ ಕೊಡದೇ ಇದ್ದರೆ, ಅಕಸ್ಮಾತ್ ಏನಾದರೂ ಆ ಥರ ಆದರೆ, ಇವಾಗ ನಮ್ಮ ವ್ಯಾಪಾರದ ನಾವು ಕೂಡ ಬರುತ್ತೆ, ಯಾವುದೋ 1% 2% ಬರುತ್ತೆ. ನಾವು ಕೇಳ್ತೀವಿ, ಎಲ್ಲ ಕೊಡಿ ಅಂತ ಹೇಳ್ತೀವಿ. ಕೊಡದೆ ಹೋದರೆ ಕೊನೆಗೆ ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ನನ್ನ ಹತ್ರ ಹೋಗ್ಬಿಟ್ಟು ಒಂದು ರಸೀದಿ ಹಾಕ್ಕೊಡ್ತೀವಿ ನಾವು. ಅಪ್ಪ ನಿನ್ನ ಹತ್ರ ನಾನು ಕೊಡಬೇಕಾದ್ರೆ ಬಾಕಿ ದುಡ್ಡೆಲ್ಲ ಬಂದಿದೆ ಅಂತ ಬರ್ಕೊಡ್ತೀನಿ, ಇಟ್ಕೊಪ್ಪ ಅಂತ ರಸೀದಿ ಹಾಕ್ಕೊಡ್ತೀವಿ. ಅವನೇ ಒಂದು 2 ತಿಂಗಳು 3 ತಿಂಗಳು ಬೇಜಾರಾಗಿ ತೊಗೊಂಬಂದು ಕೊಡ್ತಾನೆ. ಅಷ್ಟು ಸ್ವಲ್ಪ ತಂದು ಕೊಡ್ತಾನೆ. ಸೊ ದಟ್ ಈಸ್ ದ ಥಿಂಗ್ ವಿ ಡೂ. ವಿ ಡೋಂಟ್ ಗೋ ಟು ಕೋರ್ಟ್ಸ್, ವಿ ಡೋಂಟ್ ಕ್ವಾರಲ್ ವಿತ್ ದೆಮ್. ಆಲ್ವೇಸ್ ವಿ ಆರ್ ಸಾಫ್ಟ್ ಸ್ಪೋಕನ್ ಪೀಪಲ್. ವಿ ನೆವರ್ ಓವರ್ಬೋರ್ಡ್ ಅವರ್ ಸೆಲ್ಫ್. ನಮ್ಮ ಕಮ್ಯುನಿಟಿಲಿ ನೀವು ಎಲ್ಲೇ ನೋಡಿದ್ರು ಕೂಡ ಯಾರು ಜಾಸ್ತಿ ಮಾತಾಡೋದಾಗಲಿ, ಜಾಸ್ತಿ ಇವಾಗ ಯಾರಾದರೂ ಕೇಳಿದ್ರೆ ನೀವೇನಾದರೂ ಯಾಕ್ರಿ ಪಾಲಿಟಿಕ್ಸ್ ಬರಲ್ವಾ ಅಂತ ಕೇಳಿದ್ರೆ, ಇಲ್ಲ ನಮ್ಗೆ ಯಾಕೆ ಬೇಕು ಪಾಲಿಟಿಕ್ಸ್, ನಮ್ಮ ವ್ಯಾಪಾರ ನಾವು ನೋಡ್ಕೊಂಡಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಷ್ಟೇ ಸಾಕು ಅಂತಾರೆ. ಸೊ ದಟ್ ಈಸ್ ಅವರ್ ಟೆಂಪರ್ಮೆಂಟ್. ಆಮೇಲೆ ಎಲ್ಲರೂ ಕೂಡ ಒಂದು ಭಕ್ತಿ ಭಾವ ಅನ್ನೋದಿದೆ. ದೇವರು ನಾವು ಏನಾದರೂ ಒಂದು ಮಾಡಬೇಕು, ಸಮಾಜಕ್ಕೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಇದೆ. ನಮ್ಮ ಕಮ್ಯುನಿಟಿ ಮಕ್ಕಳಿಗಿದೆ, ಎಲ್ಲರಿಗೂ ಇದೆ. ಇವಾಗ ನಮ್ಮಲ್ಲಿ ಇವಾಗ ನೀವು ಸ್ಕೂಲಲ್ಲಿ ಇವಾಗ VVN ಸ್ಕೂಲಲ್ಲಿ
ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ 10,000-12,000 ರೂಪಾಯಿ ಕೊಡ್ತಾ ಇದ್ದೀವಿ ಅಂದರೆ ಅದು ಬಿಕಾಸ್ ಆಫ್ ನಮ್ಮ ಕಮ್ಯುನಿಟಿ ಸಪೋರ್ಟ್ ಮಾಡ್ತಾ ಇರೋದು. ನಾವಾಗ ನಮ್ಮ ಇನ್ಸ್ಟಿಟ್ಯೂಷನ್ ನಮ್ಮ ಕಮ್ಯುನಿಟಿ ಬಿಟ್ಟು ಬೇರೆ ಯಾರೂ ದುಡ್ಡು ಕೊಟ್ಟಿಲ್ಲ. ಎಂಟೈರ್ ಥಿಂಗ್ ಫಾರ್ ದ ಇನ್ಫ್ರಾಸ್ಟ್ರಕ್ಚರ್, ರನ್ನಿಂಗ್ ದ ಇನ್ಸ್ಟಿಟ್ಯೂಷನ್, ಬಿಲ್ಡಿಂಗ್ ನ್ಯೂ campuses, everything is done by our community people only. That also it's about 30-35 families only. It is not more. These 35 families are all there in all activities, whether you take educational, whether you take medical, whether you take hostel, whether you take a temple, everywhere these are the people are there, these families contribute for that. ಸೊ ಈ ಕರ್ನಾಟಕದಲ್ಲಿ 0.7% ಮಾತ್ರ ಈ ಒಂದು ಕಮ್ಯುನಿಟಿಯ ಪಾಪ್ಯುಲೇಷನ್. 4 ಲಕ್ಷ ಜನ population. 4 ಲಕ್ಷ ಜನ ಮಾತ್ರ ಇಡೀ ಕರ್ನಾಟಕದಲ್ಲೇ. ಹೌದು. ಬೆಂಗಳೂರಲ್ಲಿ ಎಷ್ಟು ಜನ ಇದ್ರಿ ನೀವು? ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಇಲ್ಲ, ಒಂದು 40-45 ಜನ. ಓಕೆ 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 45,000 ಜನ ಇದ್ದಾರೆ. ವಾಸವಿ ಅಂತ ಬಂದ್ಬಿಡುತ್ತೆ ನಿಮ್ದು ಎಲ್ಲೇ ಹೋದ್ರು ಕೂಡ. ಅದು ಹಾಸ್ಟೆಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಏನೇ ಇರ್ಬೋದು. ಇದು ಗಾಡೆಸ್, ಕಮ್ಯುನಿಟಿ ಗಾಡೆಸ್. ಅದು ಇಟ್ ಈಸ್ ಪಾಪ್ಯುಲರ್ಲಿ ರೀಸೆಂಟಾಗಿ ಒಂದು ಮೂವಿನೂ ಬಂತು. ಪೀಪಲ್ ಸಿ ದಟ್. ಸಿ ಫಾರ್ ಎಕ್ಸಾಂಪಲ್, ಈವನ್ ನಾನು ಮೂವಿ ನೋಡಿದಾಗ ಕ್ವೈಟ್ ಎ ಫ್ಯೂ ಥಿಂಗ್ಸ್ ಐ ಡಿಡ್ ನಾಟ್ ನೋ ಅಬೌಟ್ ವಾಸವಿ. ಓಕೆ ಓಕೆ. ಸೊ ವಿ ಆಲ್ ವಾಟ್ ಯು ಕಾಲ್ ಇಟ್ ಈಸ್ ಅವರ್ ಡೈಟಿ. ಆ್ಯಂಡ್ ವಾಸವಿ ಅನ್ನೋದು ನಮ್ಮ ಫ್ಯಾಮಿಲಿ ದೇವರು. ಇಟ್ ಕನಿಕಾ ಪರಮೇಶ್ವರಿದು ವಾಟ್ ಯು ಕಾಲ್ ಇಟ್ ಈಸ್ ಅನ್ ಅವತಾರ ಆರ್ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಸಿ. ದಟ್ ಈಸ್ ದಿ ಬೇಸಿಕಲಿ ಕನಿಕಾ ಪರಮೇಶ್ವರಿ. ಆ್ಯಂಡ್ ನಮ್ಮದು ಟೆಂಪಲ್ಸ್ ನಾವು ಮಾಡೋದೆಲ್ಲ ಬೇಸಿಕಲಿ ಕನಿಕಾ ಪರಮೇಶ್ವರಿ. ಅದು ಬಿಟ್ಟರೆ ಇವಾಗ ಪೆನಗೊಂಡಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಟೆಂಪಲ್ಸ್ ಮಾಡಿದ್ದೀವಿ ಸೌತ್ ಇಂಡಿಯಲ್ಲಿ. ಐ ಥಿಂಕ್ ಫುಲ್ ಇಂಡಿಯಾಗೆ ಅಷ್ಟು ದೊಡ್ಡ ಟೆಂಪಲ್ ಎಲ್ಲೂ ಇಲ್ಲ. ಪೆನಗೊಂಡಲ್ಲಿ ವಿ ಹ್ಯಾವ್ ಡನ್, ಆ್ಯಂಡ್ ಆಲ್ ದಿ ಕಮ್ಯುನಿಟಿ ಪೀಪಲ್ ಆಫ್ ಸೌತ್ ಇಂಡಿಯಾ and a few from North India have contributed to that temple. So that is how we have done, and one of the biggest idol is in Penagonda. ಓಕೆ. ಸೊ ನೀವು ಮನೇಲಿ ಪೂಜೆ ಮಾಡೋದು ಕೂಡ ವಾಸವಿ? ಅಲ್ಲ, ಎಲ್ಲ ದೇವ್ರಿಗೂ ಮಾಡ್ತೀವಿ, ಆ ಥರ ಏನು ನಮಗೇನಿಲ್ಲ. ಬಟ್ ವಾಸವಿ ಅನ್ನೋದು ಒಂದು ಐಡಲ್ ಕಮ್ಯುನಿಟಿಯ ಒಂದು ದೇವರು ಅಷ್ಟೇ. ಇವಾಗ ನಮ್ಮಲ್ಲಿ ಕೂಡ ಈಶ್ವರನ್ ಮಾಡೋರಿದ್ದಾರೆ, ವೆಂಕಟೇಶ್ವರಂಗೆ ಹೋಗೋರಿದ್ದಾರೆ. ನಾವು ಒಬ್ಬೊಬ್ಬ ಫ್ಯಾಮಿಲಿಗೆ ಒಂದೊಂದು ಡೈಟಿ ಇರುತ್ತೆ. ಇವಾಗ ನಾವು ನಂಜನಗೂಡಿಗೆ ಹೋಗ್ತೀವಿ, ಈಶ್ವರ. ಇವಾಗ ಅರುಣ್ ಅವ್ರ ಮನೇಲಿ ವೆಂಕಟೇಶ್ವರ ಸ್ವಾಮಿಗೆ ಹೋಗ್ತಾರೆ, ಇನ್ನೊಬ್ಬರು ನರಸಿಂಹ ಇದಕ್ಕೆ ಹೋಗ್ತಾರೆ. ಬಟ್ ಎಲ್ಲಿ ಹೋದರೂ ಕೂಡ ಮನೆಯಲ್ಲಿ ಒಂದು ಕನಿಕಾ ಪರಮೇಶ್ವರಿ ಒಂದು ವಿಗ್ರಹ ಇರುತ್ತೆ, ಅದಕ್ಕೆ ಪೂಜೆ ಮಾಡೇ ಮಾಡ್ತಾರೆ. ಅದಕ್ಕೆ ಡೈಲಿ ಮಾಡೇ ಮಾಡಿ ಅಲಾಂಗ್ ವಿತ್ ದಿ ಅದರ್ ಐಡಲ್ಸ್. ನಮ್ಗೆ ಆ ಥರ ಅದು ಒಂದೇ ಅಂತ ಏನಿಲ್ಲ, ಎಲ್ಲ ಇಡ್ತೀವಿ. ಲಕ್ಷ್ಮೀ, ಸರಸ್ವತಿ, ಗಣೇಶ, ಎಲ್ಲ everything will be there. ಈಶ್ವರ, ಗೌರಿ ಎಲ್ಲ ಇಟ್ಟರು ಅದ್ರ ಜೊತೆಗೆ ಅದಿರುತ್ತೆ. ವಾಸವಿ ಅಂತ ಇರುತ್ತೆ. ಸೊ ಹಾಗೆ ನಾವು ಆರ್ಯವೈಶ್ಯ ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್, ಫೈನಲ್ ಆಗಿ ನಿಮ್ಮ ಕಮ್ಯುನಿಟಿಯ ಒಂದು ಅಭಿವೃದ್ಧಿ ಬಗ್ಗೆ ಅಥವಾ ನಿಮ್ಮ ಹೊಸ ಯೋಜನೆಗಳ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಅಂದರೆ 2026 ಕೂತ್ಕೊಂಡಿದ್ದೀವಿ. ಓಕೆ, ಇನ್ನು ಜಗತ್ತು ಭಾಳಷ್ಟು ವೇಗದಲ್ಲಿ ಬದಲಾಗ್ತಾ ಇದೆ ಅಲ್ವಾ? ನೀವು ಅಡಾಪ್ಟ್ ತುಂಬ ಬೇಗ ಮತ್ತು ತುಂಬ ಜಾಸ್ತಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. ಹಂಗೆ ನೋಡಿದ್ರೆ ನೀವು ಮಾಡ್ಕೊಂಡಿದ್ದೀವಿ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನೋಡ್ತಾ ಇರೋದು ವಿ ಆರ್ ಲುಕಿಂಗ್ ಅಟ್ ಎಜುಕೇಷನ್. ನಾವೆಲ್ಲ ಬಿಸ್ನೆಸ್ಗಿಂತ ಜಾಸ್ತಿ ಬೋತ್ ಆಫ್ ಅಸ್ ಆರ್ ಲುಕಿಂಗ್ ಅಟ್ ಎಜುಕೇಷನ್. ಸೊ ಎಜುಕೇಷನಲ್ಲಿ ವಾಟ್ ಈಸ್ ದ್ಯಾಟ್ ದ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಹೊಸ ಟೆಕ್ನಾಲಜೀಸ್ ಇನ್ವಾಲ್ವ್ ಮಾಡ್ತಾಯಿದ್ದೀವಿ, ಹೊಸದೆಲ್ಲ ತರ್ತಾ ಇದ್ದೀವಿ. ದಿಸ್ ಈಸ್ ವಾಟ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಅವರ್ ನೆಕ್ಸ್ಟ್ ಜನರೇಷನ್. ಇವಾಗ ಯಾವುದು ಎ ಇರ್ಬೋದು, ಏನೇ ಹೇಳಿದ್ರು ಕೂಡ ಎವ್ರಿಥಿಂಗ್ ವಿ ವಾಂಟೆಡ್ ಟು ಬ್ರಿಂಗ್ ಇಟ್ ಟು ಅವರ್ ಚಿಲ್ಡ್ರನ್. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ನಾವು ಇಷ್ಟೆಲ್ಲ ಇನ್ಸ್ಟಿಟ್ಯೂಷನ್ ಮಾಡಿದ್ದೀವಲ್ಲ, ನಮ್ಮ ಶಾಲೆಯಲ್ಲಿ ನಮ್ಮ ಕಮ್ಯುನಿಟಿ ಮಕ್ಕಳು ನಾಟ್ ಇವನ್ 0.5%. ಹೌದಾ? ಹೌದು. ಇಟ್ ಈಸ್ ನಾಟ್ ಮೆಂಟ್ ಫಾರ್ ಅವರ್ ಕಮ್ಯುನಿಟಿ. ಅಂದರೆ ಜನರಲ್ ನಮ್ಮ ಕಮ್ಯುನಿಟಿಯಲ್ಲಿ ಲೆಕ್ಕ ಹಾಕಬೇಕು ಅಂದರೆ ನಮ್ಮ ಶಾಲೆಯಲ್ಲಿ ಕಮ್ಯುನಿಟಿ ಚಿಲ್ಡ್ರನ್ ಅಲ್ಲ, ನಮ್ಮ ಶಾಲೆಯಲ್ಲಿ ವಾಸವಿ ವಿದ್ಯಾನಿಕೇತನಲ್ಲಿ ಒಂದು 20 ಜನ ಇರ್ಬೋದು ಅಷ್ಟೇ. ಅಷ್ಟು ನಾವು ನಮ್ಮ ಮಕ್ಕಳಿಗೆ ಮಾಡಬೇಕು ಅಂತಿಲ್ಲ, ನಾವೆಲ್ಲ ಮಕ್ಕಳು ಒಂದೇ. ನಮಗೆ ಮಾಡ್ತಾಯಿದ್ದೀವಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಕಾಲದಲ್ಲಿ ನಾವೆಲ್ಲ ಮಾಡಬೇಕಾದ್ರೆ ನಮಗೆಲ್ಲ ದೊಡ್ಡವರು PUC ಡಿಗ್ರಿ ಮುಗಿಸ್ತಾ ಇದ್ದಂಗೆ ವ್ಯಾಪಾರಕ್ಕೆ ಬಾ ಅಂತ ಹೇಳ್ತಾಯಿದ್ರು. ಮ್ಯಾಕ್ಸಿಮಮ್ 1 ಡಿಗ್ರಿ ಮಾಡಿಬಿಟ್ರೆ ಬಂದುಬಿಡಪ್ಪ ಸಾಕು ಅಂತ. ಈಗಿನ ಜನ್ರೇಷನ್ನವರು ಯಾರೋ 1 ಡಿಗ್ರಿಗೆ ಬರ್ತಾಯಿಲ್ಲ, 2-3 ಡಿಗ್ರಿಗಳಾದಮೇಲೆ ಬರ್ತೀವಿ ಅಂತಾರೆ. ದೇರ್ ಸಮ್ ಪೀಪಲ್ ಆರ್ ಆಲ್ಸೋ ಗೋಯಿಂಗ್ ಫಾರ್, ಸಮ್ ಸ್ಟೂಡೆಂಟ್ಸ್ ಗೋಯಿಂಗ್ ಫಾರ್ MBA ಮಾಡ್ತಾಯಿದ್ದಾರೆ. ಸೊ ದೇರ್ ಆಲ್ ಡೂಯಿಂಗ್ ವೆಲ್. ಸೊ ಫೈನಲಿ ವಾಟ್ ಎವರ್ ಮೇ ಬಿ ದೇರ್, ದೇ ಕಮ್ ಬ್ಯಾಕ್ ಟು ರೂಟ್ಸ್. ಇವಾಗ ನಾವು ಹೇಳಿದ್ವಲ್ಲ, ಒಬ್ಬರು ನಮ್ಮಲ್ಲಿ ನಮ್ಮ ಸ್ಕೂಲಿಗೆ ಬಂದು 1.5 ಕೋಟಿ ಕೊಟ್ಟಿದ್ದಾರೆ ಅಂತ, ಇಸ್ತೂರಿ ಫ್ಯಾಮಿಲಿ. ಈ ವಾಸ್ ದೇರ್ ಇನ್ US ಫಾರ್ ಅಬೌಟ್ 30 years. ಬಂದ ಮೇಲೆ ಫಸ್ಟ್ ಥಿಂಗ್ ಎಸ್ ಡನ್, ನಾನು ಏನು ಮಾಡ್ಬೋದು ನನ್ನ ಕಮ್ಯುನಿಟಿಗೆ ಅಂತ ಅವ್ರು ಮಾಡಿರೋದು. ಸೊ ದ್ಯಾಟ್ ಈಸ್ ದೇರ್. ಅದು ಅವರ DNA ಇದೆ. ಏನಾದರೂ ಮಾಡಬೇಕು ಅನ್ನೋದು ಇದ್ದೇ ಇದೆ, ಅದು ಆಗ್ತಾ ಇದೆ.
ಇಲ್ಲದೇ ನಮ್ಮ ಇಷ್ಟು ಸ್ಮಾಲ್ ಕಮ್ಯುನಿಟಿ, ನೀವು ಯಾವುದೇ ಊರಿಗೆ ಹೋಗಿ ಯಾವುದೇ ಇನ್ನು ಬೆಂಗಳೂರು ಅಂತಲ್ಲ ಹೇಳಬೇಕು ಅಂದರೆ ನಮ್ಮ ವಾಸವಿ ಶಾಲೆಗಳು, ಈಗ ನಮ್ಮ ಕರ್ನಾಟಕದಲ್ಲಿ 100 ಶಾಲೆಗಳಿದೆ ನಮ್ಮ ವೈಶ್ಯರು ನಡೆಸ್ತಾ ಇರೋದು. 100 ಸ್ಕೂಲ್ಸ್ ಆರ್ ದೇರ್ ಆಲ್ರೆಡಿ. ಅದಕ್ಕೊಂದು ಫೆಡರೇಷನ್ ಅಂತ ಮಾಡಿ ಇವಾಗ ವಿ ಆರ್ ಕೋಆರ್ಡಿನೇಟಿಂಗ್ ಆಲ್ ದ ಸ್ಕೂಲ್ಸ್ ಆ್ಯಂಡ್ ಮೇಕ್ ಫೆಡರೇಷನ್ ಮಾಡಿ ಏನೇನು ತಾಪತ್ರಯಗಳಿದೆ. ಇವಾಗ ಸ್ಕೂಲ್ ನಡೆಸ್ಬೇಕಾದ್ರೆ ಬೇಕಾದಷ್ಟು ತಾಪತ್ರಯ ಇರುತ್ತೆ. ಇದು ಹೇಗೆ ನಾವು ಮಾಡೋದು. ಆಮೇಲೆ ಇನ್ನೊಂದೇನು ಅಂದರೆ ವಿ ಆರ್ ಆಲ್ಸೋ ಟ್ರೈನಿಂಗ್ ದ ಪೀಪಲ್ ಹೂ ಆರ್ ದೇರ್. ಇವಾಗ ನಮ್ಮಲ್ಲಿ ವ್ಯಾಪಾರ ಮಾಡಿರೋರು ಬಂದು ಸ್ಕೂಲಿಗೆ ಕೂತ್ಕೊಂಡ್ರೆ ಅವ್ರು ಸ್ಕೂಲ್ ನಡೆಸೋದಕ್ಕೂ ಗೊತ್ತಾಗ್ತಾ ಇಲ್ವಲ್ಲ ಇವಾಗ ಹೊಸ ಸಿಚುಯೇಷನಲ್ಲಿ. ಸೊ ಫಾರ್ ದ್ಯಾಟ್ ಆಲ್ಸೋ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಪ್ರೋಗ್ರಾಮ್ಸ್. ಲಾಸ್ಟ್ ವೀಕು ಒಂದು ಹಿರಿಯೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅಲ್ಲಿ 100 ಸ್ಕೂಲಿಂದನೂ ಇಬ್ಬರು ಬಂದು ಹೆಡ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂದರೆ ಟ್ರಸ್ಟೀಸ್ ಪ್ರೆಸಿಡೆಂಟು ಸೆಕ್ರೆಟರಿ ಬಂದು ವಿ ಆರ್ ಗಿವನ್ 1 day ಸೆಮಿನಾರ್. ಯಾವ ಥರ ಇದೆ, ಇವಾಗ ಏನೇನು ಚೇಂಜ್ ಆಗ್ತದೆ ಸ್ಕೂಲ್ಸಲ್ಲಿ, ಯಾವ ಥರ ಮಾಡಬೇಕು ಅಂತ ಮಾಡಿಸ್ತಾ ಇದ್ದೀವಿ. ಹಾಗೆ ಲೆಕ್ಕ ಹಾಕಿದ್ರೆ ಇವಾಗ ಆ್ಯಾವ್ರೇಜ್ ಒಂದು 500 ಜನ ಮಕ್ಕಳು ಒಂದು ಶಾಲೆಗಿದ್ದಾರೆ ಅಂದರೂ ಕೂಡ 50,000 ಜನ ಮಕ್ಕಳು ನಮ್ಮ ವಾಸವಿ ಕಮ್ಯುನಿಟಿಯಿಂದ ಮಾಡೋಂಥ ಸ್ಕೂಲ್ಗಳಿದ್ದಾರೆ. ದಟ್ಸ್ ವಂಡರ್ಫುಲ್. ಸೊ ಫೈನಲ್ ಆಗಿ ಸರ್ ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ವಿಷನ್ ಮುಂದಿಂದು ಹೇಳಿದ್ನಲ್ಲ ಸರ್, ವಿಷನ್ ವಿ ಆರ್ ಟ್ರೈಂಗ್ ಟು ಗಿವ್ ಬೆಟರ್ ಆ್ಯಂಡ್ ಬೆಟರ್ ಎಜುಕೇಷನ್ ಆ್ಯಂಡ್ ನಂಬರ್ ಆಫ್ ಮೋಡ್ಸ್ ಆಫ್ ಎಜುಕೇಷನ್ ವಿ ವಾಂಟ್ ಟು ಗಿವ್ ಇಟ್ ಟು ದ ಚಿಲ್ಡ್ರನ್. ಸೊ ದಟ್ ಅವ್ರಿಗೂ ಒಂಥರ ಖುಷಿ ಇರಬೇಕು. ನಾವು ಆ ಸ್ಕೂಲಲ್ಲಿ ಓದಿದ್ದೀವಪ್ಪ, ಕಾಲೇಜಲ್ಲಿ ಓದಿದ್ದೀವಿ ಅಂದರೆ ದೇ ಶುಡ್ ಆಲ್ಸೋ ಬಿ ಹ್ಯಾಪಿ. ಸೊ ದಟ್ ಈಸ್ ಅವರ್ ಮೇನ್ ಟಾರ್ಗೆಟ್ ಈಸ್ ಓನ್ಲಿ ದಟ್ ದೇ ಶುಡ್ ಗೋ ಔಟ್ ಹ್ಯಾಪಿಲಿ. And even the parents should be happy because they are getting at an affordable cost the best of education. So ಅವ್ರಿಗೂ ಒಂಥರ ಏನಪ್ಪ ಇಲ್ಲಿ ಓದಿದ್ದೀವಿ ಅಂತ ಖುಷಿ ಇರ್ತದೆ. ಪ್ಲೆಷರ್ ಈಸ್ ದ ಮೋಸ್ಟ್ ಫೈನಲ್ ರಿಸಲ್ಟ್. VVN ಟ್ರಸ್ಟ್ನ ನಿಕಟಪೂರ್ವ ಅಧ್ಯಕ್ಷ ಮಹಾನಂದಿ ಸುರೇಶ್ ಮತ್ತು ಅದರ ಸೆಕ್ರೆಟರಿ ಆಗಿರುವಂಥ BS ಅರುಣ್ ಕುಮಾರ್, ಇವರಿಬ್ಬರು ಭಾಳಷ್ಟು ಬಾಡಿಗಳಲ್ಲಿದ್ದಾರೆ, ಭಾಳಷ್ಟು ಸಂಸ್ಥೆಗಳಲ್ಲಿದ್ದಾರೆ. ಎಡಿಫೈ ಸ್ಕೂಲ್ನ ಚೇರ್ಮನ್ ಕೂಡ ಹೌದು ಮಹಾನಂದಿ ಸುರೇಶ್ ಅವರು. ನಾನು ಈಗಾಗಲೇ ಹೇಳಿರುವ ಹಾಗೆ ಒಂದು 45 ವರ್ಷಗಳ ಹಿಂದೆ ಶುರುವಾಗಿರುವಂಥದ್ದು ಒಂದು ಎಡಿಫೈ ಸ್ಕೂಲ್ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? ಈಗ 12 ವರ್ಷಗಳಿಂದ ಇರುವಂಥ ಸ್ಕೂಲು. ಹೀಗೆ ಬಟ್ ಬೆಸ್ಟ್ ಆಫ್ ದ ಎಜುಕೇಷನ್ ಕೊಡಬೇಕನ್ನೋ ದೃಷ್ಟಿಯಿಂದ, ಅಫೋರ್ಡಬಲ್ ಆಗಿ ಕೊಡಬೇಕನ್ನೋ ದೃಷ್ಟಿಯಿಂದ ಒಂದಷ್ಟು ಪ್ರಯತ್ನಗಳನ್ನ ಮಾಡಿಕೊಂಡು ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ನನಗೆ ನಾನು ಅಬ್ಸರ್ವ್ ಮಾಡಿರೋದು, ನಾವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗಿರೋದು ಏನಂದರೆ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಇದೆಯಲ್ಲ, ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ, ಅದು ಅವರ ಕಮ್ಯುನಿಟಿಲಿ ತುಂಬ ಚೆನ್ನಾಗಿ ಅದು ಕಾಣಿಸ್ತಾ ಇದೆ. ಏಕೆಂದರೆ ನಾವು 55-60 ವರ್ಷ ಆಗ್ತಿದ್ದಂಗೆ ನಾವು ಒಂದಷ್ಟು ಲೈಫಲ್ಲಿ ಒಂದು ಹಂತಕ್ಕೆ ಬಂದಿರ್ತೀವಿ ಅಥವಾ ಬರಬೇಕು. ಬಂದ ಮೇಲೆ ನಮ್ಮ ಮಕ್ಕಳು ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡ ನಮ್ಮ ಕೆಲಸ ಏನು ಇದು ವಾಪಸ್ ಕೊಡುವಂಥದ್ದು, ಆ ಒಂದು ಕೆಲಸವನ್ನು ಈ ಇಬ್ಬರು ಹಿರಿಯರು ಮಾಡ್ತಾ ಇದ್ದಾರೆ. ಮತ್ತು ಅದನ್ನು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಇವರ ಕಮ್ಯುನಿಟಿಯ ಯುವಕರು ಕೂಡ ಮುಂದೆ ಬರ್ತಾರೆ ಅಂತ ನಾನು ಅನ್ಕೋತೀನಿ. ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ ಅವರು. ಸೊ ನಾನು ಮಹಾನಂದಿ ಸುರೇಶ್ ಮತ್ತು BS ಅರುಣ್ ಕುಮಾರ್ ಇಬ್ಬರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೀನಿ. ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಶೇರ್ ಮಾಡಿದ್ರಿ. ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಜೊತೆ. ನಮಗೂ ಭಾಳ ಸಂತೋಷ ಆಯಿತು. ತಾವೆಲ್ಲ ನಮ್ಮ ಬಗ್ಗೆ ತಿಳ್ಕೊಂಡು, ನಮ್ಮ ಬಗ್ಗೆ, ನಮ್ಮ ಕಮ್ಯುನಿಟಿ ಬಗ್ಗೆ ಕೂಡ ತಿಳಿಸೋದಕ್ಕೆ ಹೆಮ್ಮೆ ಆಗುತ್ತೆ. ಎಸ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಪ್ರಸ್ತುತಿ. ಇದರ ಉದ್ದೇಶ ಏನು ಅಂದರೆ, ಈ ಒಂದು ಕಮ್ಯುನಿಟಿ ಮಾಡಿರುವಂಥ ಸಾಧನೆಗಳನ್ನ ಗುರುತಿಸುವಂಥದ್ದು, ಎಜುಕೇಷ್ನಲ್ ಆಗಿರುವಂಥ ಬದಲಾವಣೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಒಂದು ಕಮ್ಯುನಿಟಿ ಹೇಗೆ ಪ್ರೋ ಸೊಸೈಟಿ ಅಂದರೆ ಸಮಾಜದ ಪರವಾಗಿ ನಿಂತ್ಕೊಳ್ಬಹುದು ಅನ್ನೋದಕ್ಕೆ ಉದಾಹರಣೆ ತೋರಿಸೋದು ಕೂಡ ಮುಖ್ಯ. ಮತ್ತು ಪ್ರತಿಯೊಂದು ಕಮ್ಯುನಿಟಿಗಳು ಕೂಡ ಚಾಲೆಂಜ್ಗಳನ್ನ ಎದುರಿಸ್ತಾ ಇವೆ. ಯಾವ ಕಮ್ಯುನಿಟಿ ಕೂಡ ಮುಂಚೆನೂ ಹಾಗೆ ಇತ್ತು, ಈಗಲೂ ಹಾಗೆ ಇದೆ, ಮುಂದೆ ಹಾಗೆ ಇರುತ್ತೆ ಅಂತ ಇಲ್ಲವೇ ಇಲ್ಲ. ಪ್ರತಿಯೊಂದು ಕಮ್ಯುನಿಟಿನೂ ಎದುರಿಸ್ತಾ ಇದೆ, ಆ ಕಮ್ಯುನಿಟಿ ಕೂಡ ಎದುರಿಸ್ತಾ ಇದೆ. ನ್ಯೂಕ್ಲಿಯಸ್ ಫ್ಯಾಮಿಲಿಗಳು, ಮಕ್ಕಳು ಬೇರೆ ಥರ ಎಕ್ಸ್ಪ್ಲೋರ್ ಮಾಡಬೇಕನ್ನುವಂಥ ಒಂದು ಅವರ ಒಂದು ಆಸೆ. ತಂದೆ ಮಾಡಿದ್ದಾರೆ, ಅಜ್ಜ ಮಾಡಿದ್ದಾರೆ, ಹೌದು, ಆದರೆ ನಾನು ಬೇರೆ ಮಾಡಬೇಕು ಅನ್ನೋದು ಕೂಡ ಮಕ್ಕಳಲ್ಲಿರುತ್ತೆ. ಹಾಗೆ ಬಿಟ್ಟಾಗಲೇ ಮತ್ತು ಅವ್ರು ಬೆಳೆಯೋಕ್ಕೆ ಸಾಧ್ಯ. ಆದರೆ ವಿಷಯ ಏನಂದರೆ ಮತ್ತೆ ವಾಪಸ್ ಬಂದು ಇಲ್ಲಿ ಏನು ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ಅದನ್ನು ಕೂಡ ಅವ್ರು ಹೇಳಿದರು. ಅವರು ಆಂಟ್ರಪ್ರನರ್ ಆಗ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗ್ತಾ ಇದ್ದಾರೆ. ಸೊ ಆ ಒಂದು ಜರ್ನಿ ಹೀಗೆ ಮುಂದುವರಿಲಿ. ಮತ್ತು ಫೈನಲ್ ಆಗಿ ನಮ್ಮ ಕರ್ನಾಟಕಕ್ಕೆ, ಕನ್ನಡಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅದು ತುಂಬ ಮುಖ್ಯ. ಅದನ್ನೆಲ್ಲ ನಾನು ನೆನೆಸ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅವರ ಸ್ಕೂಲ್ ಬಗ್ಗೆ ಡೀಟೇಲ್ ಬೇಕು ಅಂತಂದರೆ ನಾನು ಅದನ್ನು ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನು ಆಸಕ್ತರು ಗಮನಿಸಿ. ಮತ್ತು ಎಡಿಫೈ ಸ್ಕೂಲ್ನಲ್ಲಿ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಟೆಲಿಸ್ಕೋಪನ್ನು, ಆ ಮೂಲಕ ಸ್ಟಾರ್ಗಳ ವೀಕ್ಷಣೆ ಮಾಡುವಂಥದ್ದು ಯಾರು ಬೇಕಾದರೂ ಮಾಡ್ಬೋದು. ಅದನ್ನು ಯಾರಿಗೆ ಆಸಕ್ತಿ ಇದೆಯೋ ಅವ್ರು ದಯವಿಟ್ಟು ಹೋಗಿ, ಕನಕಪುರ ರೋಡಲ್ಲಿದೆ. ಅದರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೂಡ ಹಾಕಿರ್ತೀನಿ.
ಸೊ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.